ನಮಸ್ಕಾರ ಸ್ನೇಹಿತರೆ. ನಾವು ಯಾವಾಗ ತಿರುಮಲ ದೇವಸ್ಥಾನಕ್ಕೆ ಹೋದರೂ ಕೂಡ ಅಲ್ಲಿ ವಿಮಾನ ವೆಂಕಟೇಶ್ವರನ ದರ್ಶನ ತಪ್ಪದೆ ಮಾಡಿಕೊಳ್ಳುತ್ತೇವೆ. ಆದರೆ ನಿಜಕ್ಕೆ ಆ ದೇವಸ್ಥಾನವನ್ನು ನಿರ್ಮಿಸಿದಾಗ ವಿಮಾನ ವೆಂಕಟೇಶ್ವರನ ಪ್ರತಿಮೆಯನ್ನು ಅಲ್ಲಿ ನಿರ್ಮಾಣ ಮಾಡಿರಲಿಲ್ಲ. ಆದರೆ ನಂತರದ ದಿನಗಳಲ್ಲಿ ವಿಮಾನ ವೆಂಕಟೇಶ್ವರನನ್ನು ಅಲ್ಲಿ ನಿರ್ಮಿಸಲು ಕಾರಣವೇನು? ಜೊತೆಗೆ ಚಿನ್ನದ ಬಾವಿಯ ರಹಸ್ಯ ಏನು? ಹಾಗೆ ಹೂವಿನ ಬಾವಿಯ ಪ್ರತ್ಯೇಕತೆಯನ್ನು ಕೂಡ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಪೂರ್ವಕಾಲದಲ್ಲಿ ಎಷ್ಟೋ ಜನ ರಾಜರು ತಿರುಮಲ ದೇವಾಲಯಕ್ಕೆ ಅರ್ಪಿಸಿದಂತ ಕಾಣಿಕೆಗಳ ಬಗ್ಗೆ ತಿರುಮಲ ದೇವಸ್ಥಾನದಲ್ಲಿ 7 ಸಂಪುಟಗಳ ಶಾಸನಗಳಿದೆ. ಅದರಲ್ಲಿ ಒಂದು ಸಂಪುಟವೆಲ್ಲ ಕೂಡ ಶ್ರೀಕೃಷ್ಣ ದೇವರಾಯರು ತಿರುಪತಿಗೆ ಕೊಟ್ಟಂತ ಕಾಣಿಕೆಗಳ ಬಗ್ಗೆ ವಿವರಿಸುತ್ತದೆ. ಅದರಲ್ಲಿ ವಿವರಿಸಿದ ಪ್ರಕಾರ ವಿಜಯನಗರ ಸಾಮ್ರಾಜ್ಯವನ್ನು ತುಳು ವಂಶಸ್ಥರು ಪಾಲಿಸುತ್ತಿದ್ದ ಸಮಯದಲ್ಲಿ ವಿಜಯನಗರ ರಾಜ್ಯ ಪರಿಪಾಲಕರಾದ ಶ್ರೀಕೃಷ್ಣ ದೇವರಾಯರು ತನ್ನ ಪತ್ನಿಯರಾದ ತಿರುಮಲ ದೇವಿ ಹಾಗೂ ಚಿನ್ನಾದೇವಿಯರ ಜೊತೆಗೆ ಸೇರಿ ತಿರುಮಲ ದೇವಸ್ಥಾನಕ್ಕೆ ಭಾರಿಯಾಗಿ ಚಿನ್ನದ ನಾಣ್ಯಗಳನ್ನು ಕಾಣಿಕೆಯಾಗಿ ಕೊಟ್ಟಿದ್ದರು. ಅದರ ಜೊತೆಗೆ ಎಷ್ಟೋ ಬೆಲೆ ಬಾಳುವಂತ ಆಭರಣಗಳಾದ ತಿರುಮುಡಿ ಅಂದರೆ ಕಿರೀಟ, ಉದರಬಂಧ, ಬಹುವಲಯ, ತಿರುಚಂದನ, ಕಾರೈ, ಪದತಲಯಂ, ನವರತ್ನ ಪ್ರಭಾವಳಿಯಂತಹ ಎಷ್ಟೋ ಆಭರಣಗಳನ್ನು, ಬೆಳ್ಳಿ ಪಾತ್ರೆಗಳನ್ನು ಕಾಣಿಕೆಯಾಗಿ ಸಮರ್ಪಿಸಿದ್ದರು. ಶ್ರೀಕೃಷ್ಣ ದೇವರಾಯರು ವೆಂಕಟೇಶ್ವರನ ದರ್ಶನಕ್ಕೆ ಬಂದ ಪ್ರತಿ ಬಾರಿ ಆಭರಣಗಳ ಜೊತೆಗೆ ಸ್ವರ್ಣ ಮುದ್ರೆಗಳನ್ನು, ಇನ್ನೂ ಅನೇಕ ವಸ್ತುಗಳನ್ನು ದೇವರಿಗೆ ಕಾಣಿಕೆಯಾಗಿ ತಂದುಕೊಡುತ್ತಿದ್ದರು. ಆದರೆ ಶ್ರೀಕೃಷ್ಣ ದೇವರಾಯರು ಭಕ್ತಿಯಿಂದ ದೇವರಿಗೆ ಸಮರ್ಪಿಸಿದಂತ ಆಭರಣಗಳನ್ನು ಅಂದಿನ ಅರ್ಚಕರು ಕದ್ದು ಅದನ್ನು ಮೈಮೇಲೆ ಹಾಕಿಕೊಂಡು ಓಡಾಡುತ್ತಿರುವುದು ಅಂದಿನ ಪಾಲಕರಾದ ಸಾಳ್ವ ನರಸಿಂಹರಾಯನಿಗೆ ತಿಳಿಯಿತು. ಆದ್ದರಿಂದ ಅವರಿಗೆ ವಿಪರೀತವಾದ ಕೋಪ ಬಂದು ಹಿಂದೆ ಮುಂದೆ ಯೋಚಿಸದೆ ಆಗಿದ್ದಂತ ವೈಷ್ಣವ ಅರ್ಚಕರನ್ನು, ಅಂದರೆ ದೇವರ ಆಭರಣಗಳನ್ನು ಕದ್ದಂತ ಅರ್ಚಕರನ್ನು ಅದೇ ದೇವಾಲಯದ ಪ್ರಾಂಗಣದಲ್ಲೇ ಖಡ್ಗದಿಂದ ತಲೆ ಕತ್ತರಿಸಿ ಕೊಂದುಬಿಟ್ಟರು. ನರಹತ್ಯೆ ಒಂದು ಪಾಪಕೃತ್ಯ, ಅದರಲ್ಲೂ ಬ್ರಾಹ್ಮಣ ಹತ್ಯೆ ಮಹಾಪಾಪ. ಅಂಥದ್ದರಲ್ಲಿ ಒಬ್ಬರಲ್ಲ ಇಬ್ಬರಲ್ಲ, ಏಕಾಏಕಿ 9 ಜನ ಬ್ರಾಹ್ಮಣ ಅರ್ಚಕರನ್ನು ದೇವಾಲಯದ ಪ್ರಾಂಗಣದಲ್ಲಿ ಹತ್ಯೆಗೈದ ಮಹಾರಾಜ. ನೀವು ಕೇಳಬಹುದು, ತಪ್ಪು ಮಾಡಿದ ಅರ್ಚಕರನ್ನು ತಾನೇ ಕೊಂದಿದ್ದು ಅಂತ. ಆದರೆ ಒಬ್ಬರನ್ನು ಕೊಲ್ಲುವ ಅಧಿಕಾರ ನಮಗೆ ಇಲ್ಲ. ರಾವಣಾಸುರ ಎಷ್ಟೊಂದು ಪಾಪಗಳು ಮಾಡಿದ್ದಾನೆ ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ರಾವಣಾಸುರ ಅರ್ಧ ಬ್ರಾಹ್ಮಣ ಹಾಗೂ ಅರ್ಧ ಅಸುರ ಜಾತಿಗೆ ಸೇರಿದವನು. ಅಂದರೆ ತಂದೆಯಾದ ಕಶ್ಯಪ ಬ್ರಾಹ್ಮಣ, ತಾಯಿ ಅಸುರ ಕನ್ಯೆ. ಅರ್ಧ ಬ್ರಾಹ್ಮಣನಾದ ರಾವಣಾಸುರನನ್ನು ಕೊಂದಿರುವುದು ಕೂಡ ಮಹಾಪಾಪ ಎಂದು ಭಾವಿಸಿದ ಶ್ರೀರಾಮ ಕನ್ಯಾಕುಮಾರಿಯಲ್ಲಿ ಒಂದು ಶಿವಲಿಂಗವನ್ನು ನಿರ್ಮಿಸಿ ಅದಕ್ಕೆ ಭಕ್ತಿಯಿಂದ ಎಷ್ಟೋ ದಿನಗಳ ಕಾಲ ಪೂಜೆಯನ್ನು ಮಾಡಿ ಕೊನೆಗೆ ಶಿವನ ಅನುಗ್ರಹದಿಂದ ಅವರ ಪಾಪಕ್ಕೆ ಪರಿಹಾರ ಪಡೆದುಕೊಂಡರು. ಹಾಗಾಗಿ ಯಾರನ್ನು ಕೊಂದರೂ ಪಾಪ, ಅದರಲ್ಲೂ ಬ್ರಾಹ್ಮಣ ಹತ್ಯೆ ಮಹಾಪಾಪ. ಒಬ್ಬ ಬ್ರಾಹ್ಮಣ ಹತ್ಯೆ ಬ್ರಹ್ಮನ ಹತ್ಯೆಗೆ ಸಮಾನ ಅಂತಾರೆ. ಹಾಗಾಗಿ ಮಹಾರಾಜನ ಆ ಪಾಪಕ್ಕೆ ಹೇಗಾದರೂ ಪರಿಹಾರ ಮಾಡಬೇಕು ಎಂದು ಅಂದಿನ ವಿಜಯನಗರದ ರಾಜಗುರುಗಳಾದ ವ್ಯಾಸರಾಯರು ಎಷ್ಟೋ ಪ್ರಯತ್ನಿಸಿದರು. ಅದರಲ್ಲಿನ ಭಾಗವಾಗಿ 12 ವರ್ಷಗಳ ಕಾಲ ತಿರುಮಲ ದೇವಸ್ಥಾನದ ಬಾಗಿಲನ್ನು ಮುಚ್ಚಿ ವ್ಯಾಸರಾಯರು ಮಾತ್ರ ಗರ್ಭಗುಡಿಯಲ್ಲಿ ಇದ್ದುಕೊಂಡು ಈ ಮಹಾಪಾಪಕ್ಕೆ ಪ್ರಾಯಶ್ಚಿತ ಆಗಬೇಕೆಂದು ನಿರಂತರ ವೆಂಕಟೇಶ್ವರ ಸ್ವಾಮಿಗೆ ಅರ್ಚನೆಗಳು, ಅಭಿಷೇಕಗಳು, ಹೋಮಗಳು, ಇನ್ನೂ ಎಷ್ಟೋ ರೀತಿಯಾದ ಪೂಜೆಗಳನ್ನು ಮಾಡಿದರು. 12 ವರ್ಷಗಳ ಕಾಲ ಭಕ್ತರಿಗೆ ದೇವಾಲಯದ ಒಳಗಡೆ ಅನುಮತಿ ಇಲ್ಲ ಎಂದು ಹೇಳಿದ್ದರಿಂದ ಭಕ್ತರೆಲ್ಲರೂ ಕೂಡ ಒಂದೇ ಸಮನೆ ಗೋಳಾಟ ಶುರು ಮಾಡಿದರು. ಅವರಲ್ಲಿ ಕೆಲವರು ವೃದ್ಧ ಭಕ್ತರಾಗಿದ್ದು 12 ವರ್ಷಗಳು ಅಂದರೆ ನಮಗೆ ತುಂಬಾ ಸಮಯ.
ಅಷ್ಟು ವರ್ಷಗಳ ಕಾಲ ನಾವು ಬದುಕಿರುತ್ತೀವೋ ಇಲ್ಲವೋ, ಸಾಯುವ ಮುಂಚೆ ದರ್ಶನ ಮಾಡಿಕೊಳ್ಳಲೇಬೇಕು, ಇದೇ ನಮ್ಮ ಕೊನೆ ಆಸೆ ಎಂದು ಅವರು ಗೋಳಾಡುತ್ತಿದ್ದುದನ್ನು ನೋಡಿದಂತ ಅರ್ಚಕರು ಗರ್ಭಗುಡಿ ಬಾಗಿಲು ಮುಚ್ಚಿದ್ದರೂ ಕೂಡ ಭಕ್ತರು ದೇವರ ದರ್ಶನ ಮಾಡಿಕೊಳ್ಳುವಂತೆ ಇರಬೇಕು ಎಂದು ಯೋಚಿಸಿ ಶ್ರೀನಿವಾಸನ ಮೂಲ ವಿಗ್ರಹದ ರೂಪದಲ್ಲಿಯೇ ಆನಂದ ಭವನದ ಮೊದಲನೇ ಅಂತಸ್ತಿನಲ್ಲಿ ಉತ್ತರ ದಿಕ್ಕಿನೆಡೆಗೆ ವೆಂಕಟೇಶ್ವರ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದರು. ಮೂಲ ವಿಗ್ರಹದ ಬದಲಾಗಿ ಆನಂದ ಭವನದಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತ ವೆಂಕಟೇಶ್ವರನನ್ನೇ ವಿಮಾನ ವೆಂಕಟೇಶ್ವರ ಎಂದು ಕರೆಯುತ್ತಾರೆ. 12 ವರ್ಷಗಳ ಕಾಲ ಮೂಲ ವಿಗ್ರಹಕ್ಕೆ ವ್ಯಾಸರಾಯರು ಪೂಜೆಗಳು ಮಾಡುತ್ತಿದ್ದರೆ, ಇಲ್ಲಿ ಹೊರಗಡೆ ವಿಮಾನ ವೆಂಕಟೇಶ್ವರನಿಗೆ ಉಳಿದ ಅರ್ಚಕರು ಪೂಜೆಗಳು ಮಾಡಿ ಆರತಿಗಳು ಕೊಡುತ್ತಿದ್ದರು. ಒಳಗಡೆ ಯಾವ ರೀತಿ ಪ್ರತಿದಿನ ಮೂಲ ವಿಗ್ರಹಕ್ಕೆ ಪೂಜೆ ಮಾಡಲಾಗುತ್ತಿತ್ತೋ ಅದೇ ರೀತಿ ಹೊರಗಡೆ ವಿಮಾನ ವೆಂಕಟೇಶ್ವರನಿಗೆ ಉಳಿದಿದ್ದ ಅರ್ಚಕರು ಅಭಿಷೇಕಗಳು, ಪೂಜೆಗಳು, ಅಲಂಕಾರಗಳು ಮಾಡುತ್ತಿದ್ದರು. ಆ ರೀತಿ ಭಕ್ತರು ವಿಮಾನ ವೆಂಕಟೇಶ್ವರನ ದರ್ಶನ ಪಡೆಯುವುದು ಒಂದು ಸಂಪ್ರದಾಯದಂತೆ ಬದಲಾಯಿತು. ಈಗಲೂ ಕೂಡ ಮೂಲ ವಿಗ್ರಹದ ದರ್ಶನ ಪಡೆಯುವ ಮುಂಚೆ ವಿಮಾನ ವೆಂಕಟೇಶ್ವರನ ದರ್ಶನ ಪಡೆಯುತ್ತಾರೆ. ಅಷ್ಟೇ ಅಲ್ಲದೆ 16ನೇ ಶತಮಾನದಲ್ಲಿ ಅಲ್ಲಿ ವಾಸವಿದ್ದಂತ ಸಾಧುಗಳಾದ ಶ್ರೀ ವ್ಯಾಸತೀರ್ಥರು ಆನಂದ ನಿಲಯ ವಿಮಾನದ ಈಶಾನ್ಯ ದಿಕ್ಕಿನಲ್ಲಿರುವಂತ ಶ್ರೀ ವೆಂಕಟೇಶ್ವರನ ಚಿಕ್ಕ ಪ್ರತಿಮೆಯನ್ನು ನಿರಂತರವಾಗಿ ಪೂಜೆ ಮಾಡುವ ಮುಖಾಂತರ ಮೋಕ್ಷ ಪಡೆದುಕೊಂಡರು. ಆದ್ದರಿಂದಲೇ ವಿಮಾನ ವೆಂಕಟೇಶ್ವರನಿಗೆ ಪ್ರತ್ಯೇಕವಾದ ಪ್ರಾಮುಖ್ಯತೆ ಇದೆ. ಪ್ರಸ್ತುತ ಆನಂದ ನಿಲಯದ ಉತ್ತರ ದಿಕ್ಕಿನಲ್ಲಿ ವಿಮಾನ ವೆಂಕಟೇಶ್ವರನ ವಿಗ್ರಹದ ಹತ್ತಿರ ಚಿನ್ನ ಬೆಳ್ಳಿಯಿಂದ ಅಲಂಕರಿಸಿ ಆ ವಿಗ್ರಹ ಇನ್ನಷ್ಟು ಹೆಚ್ಚು ಸುಂದರವಾಗಿ ಕಾಣಿಸುವಂತೆ ಮಾಡಿದ್ದಾರೆ. ಗೋಪುರ ಹಾಗೂ ವಿಗ್ರಹ ಎರಡೂ ಕೂಡ ಚಿನ್ನದಲ್ಲೇ ಇರುವುದರಿಂದ ದೇವರ ವಿಗ್ರಹವನ್ನು ಭಕ್ತರು ಸುಲಭವಾಗಿ ಕಂಡುಹಿಡಿಯುವುದಕ್ಕಾಗಿ ಅಲ್ಲೊಂದು ಬಾಣದ ಗುರುತನ್ನು ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಈ ಸಲ ನೀವು ತಿರುಮಲ ದೇವಸ್ಥಾನಕ್ಕೆ ಹೋದಾಗ ತಪ್ಪದೆ ವಿಮಾನ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆದುಕೊಳ್ಳಿ. ತಿರುಮಲ ಒಂದು ಮಹಾನ್ ಪುಣ್ಯಕ್ಷೇತ್ರ. ಸಾಕ್ಷಾತ್ ಕಲಿಯುಗ ಪ್ರತ್ಯಕ್ಷ ದೇವರಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ನೆಲೆಸಿರುವಂತ ಆ ಜಾಗದಲ್ಲಿ ಎಷ್ಟೋ ರಹಸ್ಯಗಳು ಅಡಗಿದೆ. ಅದರಲ್ಲೊಂದು ಚಿನ್ನದ ಬಾವಿ, ಇನ್ನೊಂದು ಹೂವಿನ ಬಾವಿ. ತಿರುಮಲದಲ್ಲಿ ಇರುವಂತ ಚಿನ್ನದ ಬಾವಿ ಹಾಗೂ ಹೂವಿನ ಬಾವಿಗೆ ಒಂದು ಚರಿತ್ರೆ ಇದೆ. ಪುರಾಣ ಗ್ರಂಥಗಳಲ್ಲಿ ಶ್ರೀ ವೆಂಕಟೇಶ್ವರ ಇತಿಹಾಸದ ಪ್ರಕಾರ ಒಂದು ಸಲ ಶ್ರೀ ವೆಂಕಟೇಶ್ವರ ಸ್ವಾಮಿ ಶ್ರೀದೇವಿ ಹಾಗೂ ಭೂದೇವಿ ಸಮೇತರಾಗಿ ವೈಕುಂಠದಿಂದ ಭೂಲೋಕ ವೈಕುಂಠ ಎಂದು ಕರೆಯಲ್ಪಡುವಂತಹ ವೆಂಕಟಾಚಲಂ ಪರ್ವತ, ಪ್ರಸ್ತುತ ತಿರುಮಲ ಬೆಟ್ಟದ ಮೇಲೆ ಮಾನವನ ರೂಪದಲ್ಲಿ ಸಂಚರಿಸಲು ಬಂದ ಸಮಯದಲ್ಲಿ ಶ್ರೀನಿವಾಸನಿಗೆ ಹಸಿವಾದದ್ದನ್ನು ಗಮನಿಸಿದ ಲಕ್ಷ್ಮೀದೇವಿ ಅವರಿಗೆ ಅಡುಗೆ ಮಾಡುವುದಕ್ಕಾಗಿ ಒಂದು ತೀರ್ಥವನ್ನು ಸೃಷ್ಟಿಸಿದರು. ಅದನ್ನೇ ಶ್ರೀತೀರ್ಥ ಅಥವಾ ಲಕ್ಷ್ಮೀ ತೀರ್ಥ ಎಂದು ಕರೆಯುತ್ತಾರೆ. ಅದೇ ರೀತಿ ಭೂದೇವಿ ಸೃಷ್ಟಿಸಿದಂತಹ ತೀರ್ಥವನ್ನು ಭೂತೀರ್ಥ ಎಂದು ಕರೆಯುತ್ತಾರೆ. ಶ್ರೀದೇವಿ ಹಾಗೂ ಭೂದೇವಿಗಳಿಬ್ಬರು ಆ ತೀರ್ಥದಿಂದ ತೆಗೆದುಕೊಂಡ ನೀರಿನಿಂದ ಅಡುಗೆ ತಯಾರಿಸಿ ಸ್ವಾಮಿಯ ಹಸಿವನ್ನು ನೀಗಿಸಿದರು. ಕಾಲಾಂತರದಲ್ಲಿ ಆ ಎರಡು ತೀರ್ಥಗಳು ಮಾಯವಾಗಿ ಅದೇ ಜಾಗದಲ್ಲಿ ಭೂಮಿಯ ಒಳಗಡೆ ಹೊರಟು ಹೋಯಿತು. ಕೆಲ ಕಾಲದ ಬಳಿಕ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಅರ್ಚನೆ ಮಾಡುತ್ತಿದ್ದಂತ ಗೋಪಿನಾಥ ಎಂಬ ಅರ್ಚಕನಿಗೆ ಸಹಾಯ ಮಾಡುವುದಕ್ಕಾಗಿ ರಂಗದಾಸ ಎಂಬ ಅರ್ಚಕ ತಿರುಮಲಕ್ಕೆ ಬಂದರು. ರಂಗದಾಸ ದೇವರ ಆರಾಧನೆಗೆ ಬೇಕಾದಂತ ಹೂವುಗಳನ್ನು ವ್ಯವಸ್ಥೆ ಮಾಡಲು ಒಂದು ತೋಟವನ್ನು ಸಿದ್ಧಪಡಿಸಬೇಕು ಎಂದು ತೀರ್ಮಾನಿಸಿಕೊಂಡು ಮೊದಲಿಗೆ 2 ಬಾವಿಗಳನ್ನು ನಿರ್ಮಿಸಿದರು. ಆ ಬಾವಿಗಳಲ್ಲಿ ಹೂವಿನ ಗಿಡಗಳನ್ನು ನೆಟ್ಟರು. ಆ ಸಮಯದಲ್ಲಿ ಅಲ್ಲಿ ನಡೆದಂತಹ ಆಶ್ಚರ್ಯಕರವಾದ ಸಂಘಟನೆ ಏನಪ್ಪಾ ಅಂದ್ರೆ, ರಂಗದಾಸ ನಿರ್ಮಿಸಿದಂತ 2 ಬಾವಿಗಳು ಕೂಡ ಅದಕ್ಕೂ ಮುಂಚೆ ಶ್ರೀದೇವಿ ಹಾಗೂ ಭೂದೇವಿ ನಿರ್ಮಿಸಿದಂತಹ 2 ತೀರ್ಥಗಳ ಜಾಗದಲ್ಲೇ ನಿರ್ಮಿಸಲಾಗಿತ್ತು. ಹಾಗಾಗಿ ಆ ತೀರ್ಥಗಳಿಗೆ ಇದ್ದಂತ ಶಕ್ತಿ ಈ ಬಾವಿಗಳಿಗೂ ಕೂಡ ಬಂದಿತು. ಹೀಗೆ ಪ್ರತಿದಿನ ರಂಗದಾಸ ಆ ಬಾವಿಯಲ್ಲಿ ಬೆಳೆಸುತ್ತಿದ್ದಂತ ಹೂವುಗಳನ್ನು ತಂದು
ಸ್ವಾಮಿಗೆ ಅರ್ಚನೆ ಪೂಜೆ ಮಾಡುತ್ತಿದ್ದ. ಇಲ್ಲಿ ಬಾವಿ ಅಂದ್ರೆ ನಾವು ನೀರಿಗೆ ಉಪಯೋಗಿಸುವಂತ ಬಾವಿ ತರ ಅಲ್ಲ. ರಂಗದಾಸ ನಿರ್ಮಿಸಿದ್ದು ಒಂದು ರೀತಿಯಾದ ಗಿಡಗಳನ್ನು ನೆಡಲು ನಾವು ಉಪಯೋಗಿಸುವಂತ ಪಾಟ್ ತರ ಅಂದ್ಕೊಳ್ಳಿ. ಅದನ್ನು ಬಾವಿ ಅಂತ ಯಾಕೆ ಕರೀತಾರೆ ಅನ್ನೋದು ಮುಂದೆ ನಿಮಗೆ ಅರ್ಥ ಆಗುತ್ತೆ. ಕೆಲ ದಿನಗಳ ಬಳಿಕ ರಂಗದಾಸ ಮೃತಪಟ್ಟ ಮೇಲೆ ಆ ಪಾಟ್ಗಳು ಅಥವಾ ಬಾವಿಗಳು ಕೂಡ ಪಾಳು ಬಿದ್ದವು. ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಹೊರಗೆಲ್ಲೂ ಕೂಡ ಹೂವುಗಳನ್ನು ತರದೆ ಪವಿತ್ರವಾಗಿ ಸ್ವಂತವಾಗಿ ಕೈಯಾರೆ ಬಾವಿಗಳನ್ನು ಸಿದ್ಧಪಡಿಸಿ ಹೂವುಗಳನ್ನು ಬೆಳೆಸಿ ಅದನ್ನು ದೇವರಿಗೆ ಅರ್ಪಿಸಿದ ಕಾರಣದಿಂದ ಅದರಲ್ಲೂ ಕೂಡ ಶ್ರೀದೇವಿ ಹಾಗೂ ಭೂದೇವಿ ಸೃಷ್ಟಿಸಿದಂತ ಬಾವಿಗಳ ಮೇಲೆಯೇ ರಂಗದಾಸ ಕೂಡ ಬಾವಿಯನ್ನು ನಿರ್ಮಿಸಿದ್ದರಿಂದ ಆತ ಮುಂದಿನ ಜನ್ಮದಲ್ಲಿ ತೊಂಡಮಾನ್ ಚಕ್ರವರ್ತಿಯಂತೆ ಜನಿಸಿ ಮತ್ತೆ ಶ್ರೀನಿವಾಸನನ್ನು ತಲುಪಿದ. ಇಲ್ಲಿ ವಿಷಯ ಏನಂದ್ರೆ, ಈ ಜನ್ಮದಲ್ಲಿ ನಾವು ದೇವರ ಮೇಲೆ 50% ಭಕ್ತಿ ಇಟ್ಕೊಂಡಿದೀವಿ ಅಂತ ಅನ್ಕೊಳ್ಳಿ. ಮುಂದಿನ ಜನ್ಮದಲ್ಲಿ ನಮಗೆ ಆ ಭಕ್ತಿ ಬಡ್ಡಿ ಬೆಳೆದು 60% ಆಗಿರುತ್ತೆ. ಇದೇ ರೀತಿ ಕೋಪ, ದ್ವೇಷ, ಅಹಂಕಾರ ಎಲ್ಲಾ ಕೂಡ ಈ ಜನ್ಮದಲ್ಲಿ ಎಷ್ಟಿತ್ತೋ ಮುಂದಿನ ಜನ್ಮದಲ್ಲಿ ಅದಕ್ಕೂ ಸ್ವಲ್ಪ ಬಡ್ಡಿ ಸೇರಿ ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಇರುತ್ತೆ. ಹಾಗಾಗಿ ನಾವು ಈ ಜನ್ಮದಲ್ಲಿ ಭಕ್ತಿ, ಒಳ್ಳೆ ಬುದ್ಧಿ, ಸಮಾಧಾನ ಇಟ್ಕೊಂಡ್ರೆ ಮುಂದಿನ ಜನ್ಮದಲ್ಲಿ ನಮ್ಮ ಲೈಫ್ ಅನ್ನೋದು ಪೀಸ್ಫುಲ್ ಆಗಿರುತ್ತೆ. ಇಲ್ಲಿ ರಂಗದಾಸನಿಗೆ ಭಕ್ತಿ ಇದ್ದುದರಿಂದ ಆತ ತೊಂಡಮಾನ್ ಚಕ್ರವರ್ತಿಯಂತೆ ಉತ್ತಮವಾದ ಜನ್ಮ ಪಡೆದುಕೊಂಡು ಮತ್ತೆ ದೇವರಿಗೆ ಹತ್ತಿರವಾದ. ಒಂದು ಸಲ ಶ್ರೀ ವೆಂಕಟೇಶ್ವರ ಸ್ವಾಮಿ ತೊಂಡಮಾನ್ ಚಕ್ರವರ್ತಿಗೆ ಕನಸಲ್ಲಿ ಕಾಣಿಸಿಕೊಂಡು ಈ ರೀತಿ ಹೇಳಿದ್ದರು: ಪೂರ್ವ ಜನ್ಮದಲ್ಲಿ ನೀನು ನನ್ನ ಭಕ್ತನಾದ ರಂಗದಾಸ, ಸ್ವತಃ ನನ್ನ ದೇವಿಗಳಾದ ಶ್ರೀದೇವಿ ಮತ್ತು ಭೂದೇವಿ ವ್ಯವಸ್ಥೆ ಮಾಡಿದಂತಹ ಶ್ರೀತೀರ್ಥ ಹಾಗೂ ಭೂತೀರ್ಥದ ಮೇಲೆಯೇ ನೀನು 2 ಬಾವಿಗಳನ್ನು ನಿರ್ಮಿಸಿ ಅದರಲ್ಲಿ ಹೂವುಗಳನ್ನು ಬೆಳೆಸುವ ಮೂಲಕ ನನಗೆ ಅರ್ಚನೆ ಮಾಡಿದೆ. ನೀನು ಮೃತಪಟ್ಟ ನಂತರ ಆ ಬಾವಿಗಳು ಪಾಳು ಬಿದ್ದಿವೆ. ನೀನೀಗ ಆ ಜಾಗದಲ್ಲಿ ಒಂದು ದೇವಾಲಯವನ್ನು ನಿರ್ಮಿಸಿ ಪಾಳು ಬಿದ್ದಂತ ಆ ಬಾವಿಗಳನ್ನು ಮತ್ತೆ ಪುನರ್ ನಿರ್ಮಾಣ ಮಾಡಬೇಕೆಂದು ಆದೇಶ ಕೊಟ್ಟರು. ಅವನ ಪೂರ್ವಜನ್ಮದ ಕತೆ ಕೇಳಿ ಆಶ್ಚರ್ಯಗೊಂಡ ತೊಂಡಮಾನ್ ಚಕ್ರವರ್ತಿ ಶ್ರೀತೀರ್ಥವನ್ನು ಮತ್ತೆ ಹೊಸದಾಗಿ ಕಲ್ಲುಗಳಿಂದ ನಿರ್ಮಿಸಿ ಅದರ ಸುತ್ತಲೂ ಚಿನ್ನದಿಂದ ಮುಚ್ಚಿ ಅಲಂಕರಿಸಿದ. ಅಂದಿನಿಂದ ಆ ಬಾವಿ ಸುವರ್ಣ ಬಾವಿ, ಚಿನ್ನದ ಬಾವಿ, ಲಕ್ಷ್ಮೀ ಬಾವಿ ಎಂದು ಪ್ರಸಿದ್ಧಿಯಾಗಿದೆ. ಅದೇ ರೀತಿ ಭೂತೀರ್ಥವನ್ನು ಮೆಟ್ಟಿಲಿನ ಬಾವಿಯಂತೆ ನಿರ್ಮಿಸಿದ. ಅದೇ ಹೂವಿನ ಬಾವಿ ಎಂದು ಪ್ರಸಿದ್ಧಿಯಾಗಿದೆ. ಈಗ ಆ 2 ಬಾವಿಗಳಲ್ಲೂ ಕೂಡ ನೀರು ತುಂಬಿರುತ್ತದೆ. ಆದ್ದರಿಂದಲೇ ಇದನ್ನು ಪಾಟ್ ಅಂತಲ್ಲದೆ ಬಾವಿ ಎಂದು ಕರೆಯುತ್ತಾರೆ. ತಿರುಮಲದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಮೂಲ ವಿಗ್ರಹಕ್ಕೆ ಪ್ರತಿ ಶುಕ್ರವಾರ ಅಭಿಷೇಕ ನಡೆಸಲಾಗುತ್ತದೆ. ಆ ಅಭಿಷೇಕಕ್ಕಾಗಿ 11ನೇ ಶತಮಾನದಲ್ಲಿ ತಿರುಮಲ ನಂಬಿ ಎಂಬ ಅರ್ಚಕ ಪಾಪ ವಿನಾಶಿನಿಯಿಂದ ನೀರನ್ನು ತರುತ್ತಿದ್ದರು. ಆ ರೀತಿ ಅಭಿಷೇಕ ಜಲವನ್ನು ಸಮರ್ಪಿಸುತ್ತಾ ಸೇವೆ ಮಾಡುತ್ತಿದ್ದ ಕಾಲದಲ್ಲಿ ತಿರುಮಲ ನಂಬಿಯ ಗುರುಗಳಾದ ಯಮುನಾಚಾರ್ಯರು ಕೂಡ ತಿರುಮಲಕ್ಕೆ ಆಗಮಿಸಿ ಶ್ರೀನಿವಾಸನ ದರ್ಶನ ಪಡೆಯಲು ಬಂದರು. ಆ ಸಮಯದಲ್ಲಿ ತಿರುಮಲದಲ್ಲಿ ನಿರಂತರವಾಗಿ ನಿಲ್ಲದೆ ಭಾರೀ ಮಳೆ ಸುರಿಯುತ್ತಿದ್ದುದರಿಂದ ತಿರುಮಲ ನಂಬಿಗೆ ಪಾಪ ವಿನಾಶಿನಿಯಿಂದ ಅಭಿಷೇಕಕ್ಕಾಗಿ ನೀರು ತರಲು ಅಡಚಣೆಯಾಯಿತು. ಆ ಸಮಯದಲ್ಲಿ ದೇವರ ಅಭಿಷೇಕಕ್ಕೆ ಯಾವುದೇ ಅಡಚಣೆ ಉಂಟಾಗದಂತೆ ಇರಲು ಯಮುನಾಚಾರ್ಯರು ಹಾಗೂ ಉಳಿದ ಅರ್ಚಕರು ಸೇರಿಕೊಂಡು ಶ್ರೀ ಮಹಾಲಕ್ಷ್ಮಿಯನ್ನು ಪ್ರಾರ್ಥಿಸಿ ತೊಂಡಮಾನ್ ಚಕ್ರವರ್ತಿ ಪುನರ್ ನಿರ್ಮಿಸಿದಂತ ಚಿನ್ನದ ಬಾವಿಯಿಂದ ನೀರನ್ನು ತಂದು ಸ್ವಾಮಿಗೆ ಅಭಿಷೇಕ ಮಾಡಿದರು. ಇತರೆ ತೀರ್ಥಗಳಿಗಿಂತಲೂ ಶ್ರೀ ಮಹಾಲಕ್ಷ್ಮಿ ಸ್ವತಃ ಸೃಷ್ಟಿಸಿದಂತಹ ಶ್ರೀತೀರ್ಥದ ನೀರು ಸರ್ವಶ್ರೇಷ್ಠವಾದದ್ದು. ಹಾಗಾಗಿ ಅಂದು ಕೇವಲ ಅರ್ಚನೆಗೆ ಮಾತ್ರವೇ ಉಪಯೋಗಿಸುತ್ತಿದ್ದಂತ ಈ ತೀರ್ಥದ ನೀರನ್ನು ಕಾಲಾಂತರದಲ್ಲಿ ಅಂದರೆ ಸದ್ಯದ ದಿನಗಳಲ್ಲೂ ಕೂಡ ಈ ತೀರ್ಥದ ನೀರನ್ನೇ ಭಗವಂತನ ಅರ್ಚನೆಗೆ, ನೈವೇದ್ಯಕ್ಕೆ ಹಾಗೂ ಪ್ರಸಾದಕ್ಕೆ ಬಳಸುತ್ತಿದ್ದಾರೆ. ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿಯೇ ಲಕ್ಷ್ಮೀದೇವಿ ಹಾಗೂ ಭೂದೇವಿ ಆ ಬಾವಿಯನ್ನು ನಿರ್ಮಿಸಿದಾಗ ಅವರೊಂದಿಗೆ
ದೇವಿಗಳೇ, ಇಲ್ಲಿ ಸಿಗುವ ನೀರು ಈ ಪ್ರಪಂಚದಲ್ಲಿ ನನಗೆ ಅರ್ಚನೆ ಮಾಡುತ್ತಿರುವ ಎಲ್ಲಾ ತೀರ್ಥಗಳಿಗಿಂತಲೂ ಶ್ರೇಷ್ಠವಾದದ್ದು. ಪ್ರಪಂಚದಲ್ಲಿ ಎಲ್ಲೂ ಕೂಡ ನೀರು ಸಿಗದಿರುವ ಸಮಯದಲ್ಲೂ ಕೂಡ ಈ ಬಾವಿಗಳಲ್ಲಿ ಮಾತ್ರ ನೀರು ಒಣಗುವುದಿಲ್ಲ. ಅಷ್ಟೇ ಅಲ್ಲದೆ ಈ ಬಾವಿಯು ಚಿನ್ನದ ಬಾವಿ ಹಾಗೂ ಹೂವಿನ ಬಾವಿಯಂತೆ ಪ್ರಸಿದ್ಧಿ ಪಡೆಯುತ್ತದೆ ಎಂದು ಹೇಳಿದ್ದರು. ಆ ಚಿನ್ನದ ಬಾವಿಯ ಕೆಳಗಡೆ ವಿರಜಾ ನದಿ ಹರಿಯುತ್ತದೆ ಎಂದು ಹೇಳಲಾಗುತ್ತದೆ. ಪ್ರಸ್ತುತ ಆ ಚಿನ್ನದ ಬಾವಿ ಶ್ರೀನಿವಾಸನ ದರ್ಶನ ಮುಗಿಸಿಕೊಂಡು ಚಿನ್ನದ ಬಾಗಿಲಿನಿಂದ ಹೊರಗಡೆ ಬಂದ ನಂತರ ಎದುರಿಗಿರುವಂತ ಅಡುಗೆ ಮನೆಯ ದರ್ಶನ ಪಡೆಯಲು ಹೋಗುವ ಮಾರ್ಗದಲ್ಲಿ, ಅಂದರೆ ವಕುಳಾದೇವಿಯ ದರ್ಶನ ಪಡೆಯಲು ಹೋಗುವ ಜಾಗದಲ್ಲಿ ಅಡುಗೆ ಮನೆಯ ಪಕ್ಕದಲ್ಲಿ ಈ ಬಾವಿ ಕಾಣಿಸುತ್ತದೆ. ಇನ್ನು ಸ್ವಲ್ಪ ದೂರದಲ್ಲೇ ಹೂವಿನ ಬಾವಿ ಕೂಡ ಕಾಣಿಸುತ್ತದೆ. ಈ ಸಲ ನೀವು ಶ್ರೀನಿವಾಸನ ದರ್ಶನ ಪಡೆದ ನಂತರ ಇಷ್ಟೊಂದು ಚರಿತ್ರೆಯನ್ನು ಹೊಂದಿರುವಂತ ಆ ಚಿನ್ನದ ಬಾವಿ ಮತ್ತು ಹೂವಿನ ಬಾವಿಯ ದರ್ಶನ ಕೂಡ ತಪ್ಪದೆ ಪಡೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.